Problem on working capital requirement. The problem is given to calculate working capital of Mahesh company. So they given elements and percentage. Elements of cost are raw material, labor and overhead, and also they given the further information. That first one, raw material remain in store on an average 2 months. Processing time is 1 month. Lag in payment of wages is 1 month. Finished goods are in store for a period of 2 months. Credit period at low allowed to debitors is 3 months. Credit period allowed by suppliers 2 months. You are required to prepare an estimate of working capital requirements, adding 10% margin for contingencies for a level of activities of 5 lakh units. Selling price per unit is rupees 80. ಕ್ವಶನ್ ಕೊಟ್ಟಾರ ಏನು ಕ್ಯಾಲ್ಕುಲೇಟ್ ಮಾಡಂದಾರಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕ್ಯಾಲ್ಕುಲೇಟ್ ಅಂತಂದ್ರೆ ಡೀಟೇಲ್ಸ್ ಕೊಟ್ಟಾರ ಅವ್ರು ಮಹೇಶ್ ಕಂಪನಿ ಲಿಮಿಟೆಡ್ ಅದು ಮಹೇಶ್ ಕಾರ್ಪೊರೇಷನ್ ಅನ್ನೋರ್ದು. ಸೊ ಬೇಸ್ಡ್ ಆನ್ ಇನ್ಫಾರ್ಮೇಷನ್, ಸೊ ಅಲ್ಲಿ ಪ್ರೀವಿಯಸ್ ಒಂದು ಕ್ವಶನ್ ಪ್ರೀವಿಯಸ್ ಪ್ರಾಬ್ಲಮ್ ಬಿಡಿಸಿದಾಗ ಪರ್ ಯೂನಿಟ್ ಕೊಟ್ಟಿತ್ರಿ. ಸೊ ಈ ಲೆಕ್ಕ ಒಳಗೆ ಏನೈತಿ ಪರ್ಸಂಟೇಜ್ ಕೊಟ್ಟಾರ. ಪರ್ಸಂಟೇಜ್ ಇದ್ದಾಗ ನಾವು ಏನೇನು ಕನ್ಸಿಡ್ರೇಷನ್ ಮಾಡ್ಬೇಕನ್ನುವಂಥದ್ದು. ಸೊ ಈ ಕ್ವಶನ್ ಒಳಗೆ ಈ ರೀತಿ ಪರ್ಸೆಂಟೇಜ್ ರಾ ಮಟೀರಿಯಲ್ಲು, ಲೇಬರ್, ಓವರ್ ಹೆಡ್ ಅಂದರೆ ಎಲಿಮೆಂಟ್ಸ್ ಆಫ್ ಕಾಸ್ಟ್ಗಳನ್ನು ಪರ್ಸಂಟೇಜ್ ಕೊಟ್ಟ ಅಂದರೆ ನಾವೇನು ಮಾಡ್ಕೋಬೇಕಂದ್ರೆ ವಿ ನೀಡ್ ಅ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್. ಸೊ ಹಿಯರ್ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ 5 lakh ಯೂನಿಟ್ಸ್ ಕೊಟ್ಟಾನ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 80. ಪರ್ಸಂಟೇಜ್ ಕೊಟ್ಟ ಇವೆರಡು ಇಂಪಾರ್ಟೆಂಟ್. ಲೆವೆಲ್ ಆಫ್ ಆ್ಯಕ್ಟಿವಿಟೀಸು, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಮಿಂಗ್ ಟು ದ ಪ್ರಾಬ್ಲಮ್, ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬಿಡಿಸ್ಬೇಕಾಗಿತ್ತಂದ್ರೆ ದೇರ್ ಇಸ್ ಅ ಫಾರ್ಮ್ಯಾಟ್. ಏನು ಪರ್ಟಿಕ್ಯುಲರ್ಸ್, ಅಮೌಂಟ್ ಆ್ಯಂಡ್ ಅಮೌಂಟ್ 2 ಕಾಲಮ್ ಮಾಡ್ಕೋತೀವಿ. ಸೊ ನಮಗೆ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬರಬೇಕಾಗಿತ್ತಂದ್ರೆ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸ್ ನಾವು ಮೈನಸ್ ಮಾಡ್ತೀವಿ. ಸೊ ಕೊಟ್ಟಂಥ ಇನ್ಫಾರ್ಮೇಷನಲ್ಲಿ ಕರೆಂಟ್ ಅಸೆಟ್ಸ್ ಯಾವಾಗುತ್ತಾ, ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ ಅಂತ ನೋಡಬೇಕು. ಸೊ ಫಸ್ಟ್ ಒನ್, ರಾ ಮಟೀರಿಯಲ್ ಆರ್ಸ್ ಟು ರಿಮೇನ್ ಇನ್ ಸ್ಟೋರ್ ಆನ್ ಆನ್ ಎವರೇಜ್. ದೆನ್ ಪ್ರೊಸೆಸ್ ಟೈಮ್ ಈಸ್ 1 month. ಫಸ್ಟ್ ಆ್ಯಂಡ್ ಸೆಕೆಂಡ್ ನೋಡಿದ್ರೆ ರಾ ಮಟೀರಿಯಲ್ ರಿಲೇಟೆಡ್ ಮಟೀರಿಯಲ್ ರಿಲೇಟೆಡ್ ಐತಿ. ಮಟೀರಿಯಲ್ ರಿಲೇಟೆಡ್ ಅಂದಾಗ ರಾ ಮಟೀರಿಯಲ್ ಇರ್ಬೋದು, ಅದು ವರ್ಕ್ ಇನ್ ಪ್ರೋಸೆಸ್ ಇರ್ಬೋದು, ಅಥವಾ ಫಿನಿಶ್ ಗೂಡ್ಸ್, ದೋಸ್ ಆರ್ ದ ಸ್ಟಾಕ್ ಕನ್ಸಿಡ್ರೇಷನ್ ಆಗುತ್ತೆ. ಸೊ ಅವು ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಸೊ ಅಕಾರ್ಡಿಂಗ್ ಟು ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ರಾ ಮಟೀರಿಯಲ್ ಆರ್ ಟು ರಿಮೇನ್ ಇನ್ ಸ್ಟೋರ್ ಆನ್ ಆನ್ ಎವರೇಜ್ 2 months ಅಂತ ಕೊಟ್ಟಾರ. ಅದಕ್ಕೆ ನಾವೇನಂತ ತಗೋತೀವಿ, ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್. ಸೊ ಇಲ್ಲಿ ಆಲ್ರೆಡಿ ಹೇಳಿದೆ ನಮಗೆ ಲೆವೆಲ್ ಆಫ್ ಆ್ಯಕ್ಟಿವಿಟೀಸು, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಂಪಾರ್ಟೆಂಟ್. ಸೊ ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್ 5 lakh ಐತಿ, ಸೆಲ್ಲಿಂಗ್ ಪ್ರೈಸ್ 80 ಐತಿ. ಸೊ ಇಲ್ಲೇನಂದಾರ ರಾ ಮಟೀರಿಯಲ್ ರಿಮೇನ್ ಇನ್ ಸ್ಟೋರ್ ಆನ್ ಆನ್ ಎವರೇಜ್ ಎಷ್ಟು ಮಂತ್, 2 months. 2 divided by 12 ಇದು ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್, ಸೆಲ್ಲಿಂಗ್ ಪ್ರೈಸ್, ಸ್ಟಾಕ್ ರಿಮೇನ್ ಇರುತ್ತದೆ 2 months ಇಂಟು. ಸೊ ಇಲ್ಲೇನಂತ ರಾ ಮಟೀರಿಯಲ್ಗೆ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಪರ್ಸಂಟೇಜ್ ಕೊಟ್ಟಾನ, ದಟ್ ಈಸ್ 50%. that 50 divided by 100. ಸೊ ನಾವಿಂದ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದರೆ ವ್ಯಾಲ್ಯೂ ಎಷ್ಟು ಬರುತ್ತೆ, 33,33,333 ಬಂತು. ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರೊಸೆಸಿಂಗ್ ಟೈಮ್ 1 month. ಪ್ರೊಸೆಸಿಂಗ್ ಟೈಮ್ ಈಸ್ ನಥಿಂಗ್ ಬಟ್ ವರ್ಕ್ ಇನ್ ಪ್ರೋಸೆಸ್ ಅಂತ ಹೇಳ್ತೀವಿ. ದಟ್ ಈಸ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಸೆಸ್ ತಗೋತೀವಿ. ಲೆವೆಲ್ ಆಫ್ ಆ್ಯಕ್ಟಿವಿಟೀಸ್, ಸೆಲ್ಲಿಂಗ್ ಪ್ರೈಸ್ 1 month ಅಂದ್ರೆ 1 divided by 12. ಸೊ ಇಲ್ಲಿ ನಾವು ವರ್ಕ್ ಇನ್ ಪ್ರೋಸೆಸ್ ಅಂದಾಗ ಏನಾಗುತ್ತೆ ಅಂದ್ರೆ ನಾವಿಲ್ಲಿ 65 divided by 100. ಸೊ ಇಲ್ಲಿ ಡೈರೆಕ್ಟ್ಲಿ 65 divided by 100 ಕೊಟ್ಟಿಲ್ಲ. 65 divided by 100 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕೊಟ್ಟಂಥ ವರ್ಕಿಂಗ್ ನೋಟ್ ಮಾಡಿ ನೋಡ್ರಿ, ರಾ ಮಟೀರಿಯಲ್ ಪರ್ಸಂಟೇಜನ್ನು 100% ಅಂದ್ರೆ 50 ಕೊಟ್ಟಾನ 50% ತೊಗೊಂಡಿನಿ. ದೆನ್ ಲೇಬರ್ ಆ್ಯಂಡ್ ಓವರ್ ಹೆಡ್ 50% ತೊಗೋಬೇಕು. ಲೇಬರ್ ಎಷ್ಟಿತ್ತು, 15% ಕೊಟ್ಟಾನ, 15 ಹಾಫ್ ಮಾಡಿದರೆ 7.5. ಓವರ್ ಹೆಡ್ದು 15% ಕೊಟ್ಟಾರೆ, 15 ಅದು ಹಾಫ್ ಮಾಡಿದರೆ 7.5. ಸೊ ಎಲ್ಲ ಕೂಡಿಸಿದ್ರೆ ಏನಾಗುತ್ತೆ 65%. ಸೊ ಓನ್ಲಿ ವರ್ಕ್ ಇನ್ ಪ್ರೋಸೆಸ್ಸಿಗೆ ಅಷ್ಟು ನಾವೇನು ಮಾಡ್ತೀವಿ, ಈ ರೀತಿ ತಗೋದು ಅಂದ್ರೆ ರಾ ಮಟೀರಿಯಲ್ 100%, ಲೇಬರ್ ಆ್ಯಂಡ್ ಓವರ್ ಹೆಡ್ 50% ತಗೋತೀವಿ. ಸೊ ದ್ಯಾಟ್ 65 divided by 100. ಅದು ನಾವು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದರೆ 21,66,666 ಆಯ್ತು. ನೆಕ್ಸ್ಟ್ ಥರ್ಡ್ ಒನ್, ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಏನು ಬರುತ್ತಾ, ಇಟ್ಸ್ ಅ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ಸಲ್ಲಿ ಬರಲ್ಲ. ದೆನ್ ಫೋರ್ತ್ ಒನ್, ಫಿನಿಶ್ ಗೂಡ್ಸ್ ಆರ್ ಇನ್ ಸ್ಟೋರ್ ಫಾರ್ ಅ ಪೀರಿಯಡ್ ಆಫ್ 2 months. ಫಿನಿಶ್ ಗೂಡ್ಸ್ ಇಸ್ ಅ ಸ್ಟಾಕ್. ಅದಕ್ಕೆ ನಾವು ಡೈರೆಕ್ಟ್ಲಿ ಇಲ್ಲಿ ತೊಗೊಂಡ್ವಿ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್
ವಿ ಟೇಕನ್ ಇನ್ ದ ಕರೆಂಟ್ ಅಸೆಟ್ ಯಾವುದು 5 lakh rupees ಲೆವೆಲ್ ಆಫ್ ಆಕ್ಟಿವಿಟೀಸ್ ಸೆಲ್ಲಿಂಗ್ ಪ್ರೈಸ್ 80 ಇಂಟು 2 months divided by 12. ಸೊ ಫಿನಿಶ್ ಗೂಡ್ಸ್ ಅಂದಾಗ 100% ರಾ ಮಟೀರಿಯಲ್ ಇರುತ್ತೆ, ಲೇಬರ್ 100% ಇರುತ್ತೆ, ಓವರ್ಡ್ ಅಂದರೆ ಕೊಟ್ಟಂಥ ಪರ್ಸೆಂಟೇಜ್ಗಳನ್ನು ಮೂರೂ ಟೋಟಲ್ ಮಾಡಬೇಕಾ. ಟೋಟಲ್ ಮಾಡಿದಾಗ ನಮಗೆ ಏನು ಬರುತ್ತಾ, ದಟ್ ಈಸ್ 80%. 80 divided by 100 ಅನ್ನು ತೊಗೊಂಡಿನಿ. ಸೊ ಅಮೌಂಟ್ ಬಂದು 53,33,333 ಬಂತು. ನೆಕ್ಸ್ಟ್ ಈ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಡೆಬಿಟರ್ಸ್ ಅಂದರೆ ಕಸ್ಟಮರ್ ನಾವು ಕ್ರೆಡಿಟ್ ಸೇಲ್ ಮಾಡಿದಾಗ ಅವರಿಗೆ ಕೊಟ್ಟಂಥ ಟೈಮ್ ಪೀರಿಯಡ್ ರೀಪೇಮೆಂಟ್ ಮಾಡುವಂಥ ಟೈಮ್ ಪೀರಿಯಡ್ 3 months ಕೊಟ್ಟಿವಿ. ಅಂದರೆ ಮಹೇಶ್ ಕಾರ್ಪೊರೇಷನ್ದವರು ಕೊಟ್ಟಂಥ ಪೀರಿಯಡ್ ಎಷ್ಟು 3 months. ಸೊ ನಾವು ಕ್ರೆಡಿಟ್ ಸೇಲ್ ಮಾಡೀವಿ ಅಂತಂದರೆ ವಿ ಆರ್ ಟ್ರೀಟೆಡ್ ಆ್ಯಸ್ ಅ ಡೆಬಿಟರ್ಸ್ ಅಂತ ತಗೋತೀವಿ. 5 lakh rupees, 80 is selling price, 3 months time 3 divided by 12 ಇಂಟು. ಸೊ ಈಗ ನಾವು ಏನು ಸೆಲ್ ಮಾಡಿರ್ತೇವೆ ಫಿನಿಶ್ ಗೂಡ್ಸ್ ಅಂದಾಗ ಅಲ್ಲಿ ನಾವು ರಾ ಮಟೀರಿಯಲ್ ಲೇಬರ್ ಓವರ್ಡ್ 100% ಯೂಸ್ ಮಾಡಿರ್ತೀವಿ ಅಂದರೆ ದಟ್ ಈಸ್ 80 ಸೇಮ್ ಬರುತ್ತೆ. ಫಿನಿಶ್ ಗೂಡ್ಸ್ಗೆ ಏನು ತೊಗೊಂಡಿರ್ತೀವಲ್ಲ ಪರ್ಸೆಂಟೇಜ್ ಅದನ್ನ ತೊಗೋಬೇಕಾ. ಸೊ ಅಮೌಂಟ್ ಎಷ್ಟು ಬರುತ್ತೆ 80 lakh ಬಂತು. ಸೊ ಮತ್ತು ಫರ್ದರ್ ಇನ್ಫಾರ್ಮೇಷನ್ ನೋಡಿದ್ರೆ ಕ್ರೆಡಿಟ್ ಪೀರಿಯಡ್ ಅಲೌಡ್ ಬೈ ಸಪ್ಲೈಯರ್ಸು ದಿಸ್ ಈಸ್ ಕರೆಂಟ್ ಲಯಬಿಲಿಟೀಸ್. ಸೊ ಎಲ್ಲನೂ ಕರೆಂಟ್ ಅಸೆಟ್ಸಲ್ಲಿ ತೊಗೊಂಡಿದ್ದು, ಮಿಕ್ಕಿದ್ದು ಯಾವುದ್ರೆ ಇವೆರಡು ಏನಾಗುತ್ತೆ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಸೊ ದ್ಯಾಟ್ ಏನು ಮಾಡುವಂಥದ್ದು ವಿ ನೀಡ್ ಟು ಆ್ಯಡ್ ದೀಸ್ 4 items. ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತಾ 1,88,33,332 ಬಂತು. ಅದಕ್ಕೆ ನಾವು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಈಗ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಬಂದಮೇಲೆ ನಾವು ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡ್ತೀವಿ. ಸೊ ಕರೆಂಟ್ ಲಯಬಿಲಿಟೀಸಲ್ಲಿ ಎರಡದವ. ಕ್ರೆಡಿಟ್ ಪೀರಿಯಡ್ ಅಲೋಡ್ ಬೈ ಸಪ್ಲೈಯರ್ಸ್ ಅಂದ್ರೆ ಸಪ್ಲೈಯರ್ ಏನಾದರೂ ಕ್ರೆಡಿಟ್ ಕೊಟ್ಟಿತ್ತಂದ್ರೆ ಕ್ರೆಡಿಟ್ ಪರ್ಚೇಸ್ ಮಾಡಿದ್ದೀವಿ ಫ್ರಮ್ ದ ಸಪ್ಲೈಯರ್ಸ್. ಸೊ ನಮ್ಗೆ ಟೈಮ್ ಪೀರಿಯಡ್ ಕೊಟ್ಟಿತ್ತಂದ್ರೆ ಮಹೇಶ್ ಕಾರ್ಪೊರೇಷನ್ ಕೊಟ್ಟಿದ್ದ ಟೈಮ್ ಪೀರಿಯಡ್ 2 months. ಸೊ ಅದಕ್ಕೆ ಕ್ರೆಡಿಟರ್ಸ್ ಅಂಥೇಳಿ ಕ್ರೆಡಿಟ್ ಪರ್ಚೇಸಸ್ 5 lakh rupees, 80 ಇಂಟು 2 months. ಸೊ ಇಲ್ಲಿ ಏನಾಗುತ್ತೆ ಏನು ಪರ್ಚೇಸ್ ಮಾಡ್ತೀವಿ ರಾ ಮಟೀರಿಯಲ್. ಸೊ ದ್ಯಾಟ್ ರಾ ಮಟೀರಿಯಲ್ ಪರ್ಸೆಂಟೇಜ್ 50% ಕೊಟ್ಟಾನ, ಅದು 50 divided by 100. ಸೊ ಇಂಟು ಕ್ಯಾಲ್ಕುಲೇಟ್ ಮಾಡಿದರೆ 66,66,666. ನೆಕ್ಸ್ಟ್ ಇನ್ನೊಂದು ಯಾವುದಾದ ಕರೆಂಟ್ ಲಯಬಿಲಿಟೀಸ್ ಲ್ಯಾಕ್ ಇನ್ ಪೇಮೆಂಟ್ ಆಫ್ ವೇಜಸ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ವೇಜಸ್. ಸೊ ಔಟ್ಸ್ಟ್ಯಾಂಡಿಂಗ್ ವೇಜಸ್ 5 lakh rupees ಇಂಟು 80 ಇಂಟು 1 divided by 12. ಸೊ ಇಲ್ಲಿ ವೇಜಸ್ ರಿಲೇಟೆಡ್ ಟು ಲೇಬರ್ಗೆ ಸಂಬಂಧಪಟ್ಟದ್ದು 15% ಐತಿ. 15 divided by 100 ಅಂತ ಕ್ಯಾಲ್ಕುಲೇಟ್ ಮಾಡಿದರೆ 4,99,999 ಬಂತು. ಸೊ ನಮ್ಗೆ ಇವೆರಡು ಕರೆಂಟ್ ಲಯಬಿಲಿಟೀಸ್. ಈ ಕರೆಂಟ್ ಲಯಬಿಲಿಟೀಸನ್ನು ಆ್ಯಡ್ ಮಾಡಿದಾಗ ನಮ್ಗೆ ವ್ಯಾಲ್ಯೂ ಸಿಗುತ್ತೆ 71,66,665. ಸೊ ದಿಸ್ ಈಸ್ ದ ಟೋಟಲ್ ಆಫ್ ಕರೆಂಟ್ ಲಯಬಿಲಿಟೀಸ್. ನಮಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬರಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಸಿಕ್ತು, ಗ್ರಾಸಲ್ಲಿ ಬಂದಿದ್ರಲ್ಲಿ ಅಂದರೆ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಬೇಕಾ. ಸೊ ಬರುವಂಥ ವ್ಯಾಲ್ಯೂ 1,66,667 ಈಸ್ ದ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಯಾವುದ್ರಿ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಿ. ಈಗ ನಮಗೆ ಕ್ವಶನ್ ಒಳಗೆ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎಸ್ಟಿಮೇಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆ್ಯಡಿಂಗ್ 10% ಮಾರ್ಜಿನ್ ಆಫ್ ಕಾಂಟಿಜೆನ್ಸೀಸ್. ಅಂದ್ರೆ ಬಂದದ್ದು ವ್ಯಾಲ್ಯೂ ಮೇಲೆ ಅಂದರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಏನು ಫೈಂಡ್ ಔಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ 10% ಕಾಂಟಿಜೆನ್ಸೀಸ್ ಅಂತ ಹೋಗ್ತೀವಿ. ಅಂದರೆ ಕಂಪ್ಯೂಟೆಡ್ ಫಿಗರ್. ಈಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಏನು ವ್ಯಾಲ್ಯೂ ಬಂದಿರ್ತೈತಲ್ರಿ ಅದೇ ವ್ಯಾಲ್ಯೂ ಮೇಲೆ 10% ತಗೋತೀವಿ. ಸೊ ಆ 10%ಅನ್ನು ಆ್ಯಡ್ ಮಾಡಿದಾಗ ನಮ್ಗೆ ಸಿಗುವಂಥ ವ್ಯಾಲ್ಯೂನ ಸೊ ಯಾವುದು 1,28,33,333ಗೆ ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಸೊ ಲೈಕ್ ದ್ಯಾಟ್ ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ. ಥ್ಯಾಂಕ್ ಯು.